ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಇವತ್ತು ನಿಮಗೊಂದು ಸಣ್ಣ ಅಜ್ಜಿಯ ಜಂಬ ಅಂತ ಒಂದು ಕತೆ ತೊಗೊಂಬಂದಿದ್ದೀನಿ. ಕೇಳೋಣ ಯಾವ ಥರ ಇದೆ ಈ ಕತೆ ಅಂತ, ಮತ್ತು ಇದರಲ್ಲಿ ಏನು ಅರ್ಥ ಇದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಬೇಕು. ಇದರಲ್ಲಿ ಏನು ಅರ್ಥ ಆಯಿತು ಅಂತಲೂ ಹೇಳಬೇಕು. ನೋಡಿ, ಇದು ಏನಿಲ್ಲ ಅಂದರೂ ಒಂದು ನಮಗೆ 7th ಏನು 6th ಕ್ಲಾಸ್ ಇದ್ದಾಗೆ ಬಂದಿತ್ತು ನೋಡಿ ಫ್ರೆಂಡ್ಸ್. ಇದು ಪಾಠ ನಿಮಗೆ ಯಾರಿಗಾದ್ರೂ ಈ ಪಾಠ ಬಂದಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನೋಡಿ, ಒಂದು ಹಳ್ಳಿ ಇರುತ್ತಂತೆ. ಆ ಹಳ್ಳಿಲಿ ಒಂದು ಅಜ್ಜಿ ಇರುತ್ತಂತೆ. ಗುಡಿಸಲಲ್ಲಿ ಒಂದು ಅಜ್ಜಿ ಇರುತ್ತಂತೆ. ಅಜ್ಜಿ ಜೊತೆಗೆ ಒಂದು ಕೋಳೆನೂ ಇರುತ್ತಂತೆ. ಮತ್ತು ಅಗ್ಗಿಷ್ಟಿಕೆ ಅಜ್ಜಿ ಮನೆಗೆ ಯಾವಾಗಲೂ ಇರುತ್ತಂತೆ. ಅಗ್ಗಿಷ್ಟಿಕೆ ಅಂದರೆ ನಾವೇನು ಇವಾಗ ಒಲೆಗೆ ಬೆಂಕಿ ಹಾಕಿರ್ತೇವಲ್ಲ ಫ್ರೆಂಡ್ಸ್, ಅವರು ಅವಾಗ ಅದಕ್ಕೆ ಅಗ್ಗಿಷ್ಟಿಕೆ ಅಂತ ಕರಿತಿದ್ರು, ಎಲ್ಲರಿಗೂ ಗೊತ್ತಿರೋದು. ಅಂದರೆ ಒಂದು ದಿವಸ ಅಜ್ಜಿಗೆ ಏನಂತ ಬಂತು ಅಂದರೆ ತಲೆಯಲ್ಲಿ, ಇವರೆಲ್ಲರೂ ನನ್ನ ಕೋಳಿ ಕೂಗಿದ್ರೆ ಮಾತ್ರ ಎದ್ದೇಳ್ತಾರೆ, ಮತ್ತು ನಮ್ಮ ಮನೆಯಿಂದ ಇವರು ಅಗ್ಗಿಷ್ಟಿಕೆ ತೊಗೊಂಡು ಹೋದರೆ ಅಷ್ಟೇ ಇವರಿಗೆ ಊಟ ಆಗೋದು, ಊಟ ಮಾಡ್ಕೊಂಡು ತಿನ್ನೋದು ಅನ್ನೋದು ತಲೆಯಲ್ಲಿ ಬಂದುಬಿಡುತ್ತಂತೆ ಫ್ರೆಂಡ್ಸ್. ಯಾಕಂದರೆ ಈ ಅಜ್ಜಿ ಕೋಳಿ ಬೆಳಗ್ಗೆ ಕೂಗಿದ ತಕ್ಷಣ ಎದ್ದು ಬಿಡ್ತಿದ್ರಂತೆ ಜನ. ಅದು ಸಾಮಾನ್ಯವಾಗಿ ಹೇಳೋ ಟೈಮಿಗೆ ಹೇಳ್ತಿರ್ತಿದ್ರಂತೆ. ಆದರೆ ಅಜ್ಜಿ ಏನು ತಿಳ್ಕೊತಿತ್ತಂತೆ, ನನ್ನ ಕೋಳಿ ಕೂಗೋದ್ರಿದ್ದೇನೆ ಇವ್ರು ಹೇಳ್ತಾರೆ ಅಂತ ತಿಳ್ಕೊಂಡು ಅಜ್ಜಿಗೆ ನಾನು ಅನ್ನೋದು ಅಹಮ್ಮು ಬಂದುಬಿಡುತ್ತಂತೆ. ಅದಕ್ಕೆ ಒಂದು ದಿವಸ ಏನು ಯೋಚನೆ ಮಾಡುತ್ತೆ ಅಂತ ಹೇಳಿದರೆ ಅಜ್ಜಿ, ನಾನು ಯಾಕೆ ಬೇರೆ ಹಳ್ಳಿಗೆ ಹೋಗಿ ಜೀವನ ಮಾಡಬಾರ್ದು? ನನ್ನ ಕೋಳಿ ಇಲ್ಲ ಅಂದರೆ ಇವ್ರು ಎದ್ದೇಳೋದೇ ಇಲ್ಲ, ಮತ್ತು ನಮ್ಮ ಮನೆಯಿಂದ ಅಗಷ್ಟಕ್ಕೆ ಒಯ್ದರು ಅಂದರೆ ಒಯ್ದೇನೆ ಇವ್ರಿಗೆ ಅಡುಗೆನೂ ಆಗೋದಿಲ್ಲ ಅಂತ ತಿಳ್ಕೊಂಡು ಅಜ್ಜಿ ಏನು ಮಾಡುತ್ತೆ ಅಂತಂದರೆ, ಎಲ್ಲರೂ ಮಕ್ಕಂಡು ಅಂದರೆ ರಾತ್ರಿ ಮಲಗಿರುವಾಗ ತನ್ನ ಕೋಳಿ ಮತ್ತು ಅಗ್ಗಿಷ್ಟಿಕೆ ಎಲ್ಲ ತೊಗೊಂಡು ಬೇರೆ ಹಳ್ಳಿಗೆ ಹೋಗುತ್ತಂತೆ. ಅಜ್ಜಿ ಹೋಗುತ್ತಂತೆ. ಹೀಗೆ ಸಾಮಾನ್ಯವಾಗಿ ದಿನ ಯಾವ ಥರ ಬೆಳಕು ಆಗುತ್ತಲ್ಲ, ಬೆಳಕು ಹರಿಯುತ್ತಂತೆ. ಬೆಳಕು ಹರಿದ್ರೆ ಅವರು ಎದ್ದೇಳೋ ಟೈಮ್ಗೆ ಎದ್ದೇಳ್ತಾರಂತೆ. ಈ ಅಜ್ಜಿ ತಿಳ್ಕೊಂಡಿರೋದು ಎಲ್ಲ ತಪ್ಪು ಅಲ್ವಾ ಫ್ರೆಂಡ್ಸ್? ತಪ್ಪು. ನನ್ನಿಂದನೇ ಎಲ್ಲ ಆಗಬೇಕು, ನನ್ನ ಮನೆಯಿಂದನೇ ಇವರು ಒಯ್ದು ಅಡುಗೆ ಮಾಡಿದ್ರೆ ಅಡುಗೆ ಅನ್ನೋದು ಅಜ್ಜಿಗೆ ಅಹಮ್ಮು ಭಾಳ ಇತ್ತಂತೆ ಫ್ರೆಂಡ್ಸ್. ಅದು ಯಾರಿಗೂ ಇರಬಾರ್ದು. ನಾನು ಅಂತ ನಾವು ಅಹಮ್ ಅಂತ ಏನು ಇರುತ್ತಲ್ಲ, ಅದು ಯಾರಿಗೂ ಇರಬಾರ್ದು. ಹಾಡೇ ಇದೆ ಅಲ್ವಾ, ನಾನು ಎಂದು ನೀ ಮರೆಯಬ್ಯಾಡ ತಮ್ಮ ಅಂತ ಹೇಳಿ. ಹಾಡು ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಅದು ಅರ್ಥ ಭಾಳ ತುಂಬ ಚೆನ್ನಾಗಿದೆ ಆ ಹಾಡಿಂದು ಅಂತಲೇ ಹೇಳ್ತೀನಿ. ಹೀಗೆ ಬೆಳಕರಿತಂತೆ. ಮತ್ತು ಅವರು ಬೇರೆ ಹಳ್ಳಿಗೆ ಹೋಗಿ ಅಗ್ಗಿಷ್ಟಿಕೆ ತಂದು ಅಡುಗೆನೂ ಮಾಡಿಕೊಂಡು ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇರ್ತಾರಂತೆ. ಅಜ್ಜಿ 2 ದಿವಸ ಆಗುತ್ತಂತೆ. ಇವರೇನು ಬರಲೇ ಇಲ್ಲ, ಯಾರೂ ಬರಲೇ ಇಲ್ಲ, ಎಲ್ಲಿ ಹೋದರು, ಇವ್ರು ಬಂದು ಎದ್ದಾರೋ ಏನೋ ಇಲ್ಲೋ, ಮಕ್ಕೊಂಡೇ ಇರಬೇಕು, ನನ್ನ ಕೋಳಿ ಕೂಗಿಲ್ಲ ಇವತ್ತು ಅಂತ ತಿಳ್ಕೊಂಡು ಅಜ್ಜಿ ಹಾಗೆ ಅನ್ಕೊತ ಇರುತ್ತಂತೆ. ಅದೇ ಹಳ್ಳಿ ಮನುಷ್ಯ ಒಬ್ಬ ಬಂದು ಸೌದೆ ತರಕ್ಕೆ ಅಂತ ಕಾಡಿಗೆ ಬರ್ತಾನಂತೆ. ಸೌದೆ ತೊಗೊಂಡು ಬಂದಾಗ ಅಜ್ಜಿ ಗುಡಿಸ್ಲಲ್ಲಿರೋದನ್ನು ನೋಡಿ, ಏನಜ್ಜಿ ಇಲ್ಲಿದೆಯಾ, ನಮ್ಮೂರು ಸಾಕಾಯ್ತಾ ನಿನಗೆ ಅಂತ ಕೇಳ್ತಾನಂತೆ. ಅದಕ್ಕೆ ಆ ಅಜ್ಜಿ ಏನು ಹೇಳುತ್ತೆ ಅಂದರೆ, ಇಲ್ಲಪ್ಪ, ನೀವು ಎದ್ದಿದ್ದೀರಾ, ಊಟ ಎಲ್ಲ ಮಾಡಿದ್ರಾ, ಅಗ್ಗಿಷ್ಟಿಕೆ ಎಲ್ಲಿ ತಂದ್ರಿ, ಕೋಳಿ ಯಾವ ಕೋಳಿ ಕೂಗ್ತು ಏನು ಅಂತ ಎಲ್ಲ ಕೇಳುತ್ತಂತೆ ಅಜ್ಜಿ. ಅದಕ್ಕೆ ಅಯ್ಯಪ್ಪ ಹೇಳ್ತಾನಂತೆ, ನೋಡು ಅಜ್ಜಿ, ನಿನ್ನ ಕೋಳಿ ಕೂಗಿದ್ರೇ ನಾವೇನು ಹೇಳಬೇಕು ಅಂತೇನಿಲ್ಲ, ನಿನ್ನ ಮನೆಯಿಂದ ಅಗ್ಗಿಷ್ಟಿಕೆ ಒಯ್ದ್ರೇ ನಮ್ಮ ಊಟ ಆಗುತ್ತೆ ಅಂತ ನೀ ತಿಳ್ಕೊಂಡು ಬಂದಿದೀಯಾ. ಆದರೆ ನಮ್ಮ ಜೀವನ ಹೇಗೆ ನಡಿಬೇಕೋ ಹಾಗೆ ನಡೀತಾ ಇದೆ. ನೀನು ತಿಳ್ಕೊಂಡಿರೋದು ತಪ್ಪು ಅಜ್ಜಿ. ಸುಮ್ಮನೆ ಯಾಕೆ ಇಲ್ಲಿ ಬಂದಿದೀಯಾ, ಊರಿಗೆ ಬಾ ಅಂತ ಹೇಳಿ ಅವನು ಹೋಗ್ತಾನಂತೆ. ಸೌದೆ ತರಕ್ಕೆ ಬಂದನು. ಅಜ್ಜಿಗೆ ಒಂಥರ ಆಗುತ್ತಂತೆ, ಚಿಗುಪ್ಸೆ ಆಗ್ಬಿಡುತ್ತಂತೆ. ನಾನು ಎಂಥ ತಪ್ಪು ಮಾಡಿದೆ, ನಾನು ಈ ಥರ ತಪ್ಪು ಮಾಡಬಾರ್ದಾಗಿತ್ತು, ನನ್ನಿಂದನೇ ಎಲ್ಲ ಅಂತ ನನಗೆ ಅಹಂಕಾರ ಬಂದು ನಾನು ಈ ಥರ ಮಾಡಿದೆ, ನಾನು ಈ ಥರ ಮಾಡಬಾರ್ದಿತ್ತು ಅಂತ ಅಜ್ಜಿ ಮನಸ್ಸಲ್ಲೇ ತುಂಬ ದುಃಖ ಪಡ್ತಂತೆ. ಅದಕ್ಕೆ ಮತ್ತೇನು ತನ್ನ ತೊಗೊಂಬಂದಿದ್ದಂಥ ಕೋಳಿ ಮತ್ತು ಅಗ್ಗಿಷ್ಟಿಕೆ ತೊಗೊಂಡು ಸಪ್ಪೆ ಮರ ಹಾಕ್ಕೊಂಡು ತನ್ನಳ್ಳಿಗೆ ತಾನು ಹೋಗುತ್ತಂತೆ ಅಜ್ಜಿ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಇಲ್ಲಿ ನನ್ನಿಂದ ಅನ್ನೋದು ಯಾವತ್ತೂ ನಾವು ಅನ್ಕೋಬಾರ್ದು. ಯಾಕಂದರೆ ಅದು ಅವಾಗ ಫ್ರೆಂಡ್ಸ್, ನಾವೆಲ್ಲ ಇವಾಗ ಗ್ಯಾಸು ಮತ್ತು ಒಲೆ ಎಲ್ಲ ಉಪಯೋಗಿಸ್ತೀವಿ. ಆವಾಗಿನ ಕಾಲನೇ ಬೇರೆ ಇತ್ತು. ಆವಾಗ ಗಡಿಯಾರ ಇರಲಿಲ್ಲ, ಮತ್ತು ಈ ಥರ ಎಲ್ಲರ ಮನೇಲಿ ಕಡ್ಡಿ ಪಿಡಿಗೆ ಈ ಥರ ಏನೂ ಇರಲಿಲ್ವಂತೆ. ಹಾಗಾಗಿ ಅವ್ರು ಅಗ್ಗಿಷ್ಟಿಕೆ ಬೇರೆಯವ್ರ ಮನೆಯಿಂದ ತಂದು ಹಚ್ಕೊಳ್ಳೋದು ಹಿಂಗೆ ಮಾಡ್ತಿದ್ರು ಅಂತ ಹೇಳ್ತಿದ್ರು ಹಿರಿಯರು. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಈ ಕಥೆಯಲ್ಲಿ ನಿಮಗೇನು ಅರ್ಥ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮತ್ತು ಇದು ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಎಲ್ಲರಿಗೂ ಸಿಗ್ತೀನಿ. ಧನ್ಯವಾದಗಳು.